ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಯಾರಿಗೆ ಇದು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡೋಕ್ಕಾಗದೇ ಇರುವಂಥದಕ್ಕೆ ಇದು ಪ್ರತ್ಯೇಕವಾಗಿ ಸ್ವಲ್ಪ ವಯಸ್ಸಲ್ಲಿ 60 ವಯಸ್ಸಿನ ಮೇಲ್ಪಟ್ಟಂಥವರಿಗೆ ಇದೊಂದು ಪ್ರತ್ಯೇಕವಾಗಿ ದೇವ್ರ ದರ್ಶನ ಮಾಡಲಿಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಈ ಭಾಗದ ಮುಖಂಡರು ಮತ್ತು ಇನ್ನೊಂದು 4-5 ಪಂಚಾಯಿತಿಯವರು ಜವಾಬ್ದಾರಿಯಿಂದ ಹೇಳಿದಾಗ ನಾವು ಇದಕ್ಕೆ ಅನುದಾನ ತರ್ತೀವಿ ಅಂತ ಅವರಿಗೆ ಮಾತು ಕೊಟ್ಟಿದ್ವಿ, ಆಶ್ವಾಸನೆ ಕೊಟ್ಟಿದ್ವಿ. ಸರ್ಕಾರದ ಹಂತದಲ್ಲಿ ಇದನ್ನು ಪ್ರಸ್ತಾವನೆ ಇಟ್ಟಾಗ ನಾವು ಈ ದೇವಸ್ಥಾನಕ್ಕೆ ಇದೊಂದು ರ್ಯಾಂಪ್ ಥರ ಮಾಡಬೇಕಾಗತ್ತೆ. CC ರೋಡು ರ್ಯಾಂಪ್ ಥರ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೂವ್ ಆಗೋ ಥರ ಇದಕ್ಕೆ ರ್ಯಾಂಪ್ ಮಾಡಬೇಕಾಗತ್ತೆ. ಸಾವಿರಾರು ವರ್ಷಗಳ ಚರಿತ್ರೆಯನ್ನು ಬಂಗಾರ ತಿರುಪತಿ ಗುಟ್ಟಳ್ಳಿ ದೇವಸ್ಥಾನ ಸಾವಿರಾರು ವರ್ಷಗಳಿಂದ ಅದರ ಚರಿತ್ರೆನ ಕಾಪಾಡ್ಕೊಂಡು ಬಂದಿದೆ. ದೇವಸ್ಥಾನದ್ದು ಮೊದಲು ಹೇಗೆ ಏನು ಮೃಗಋಷಿಗಳಿಗೆ ದೇವರ ದರ್ಶನ ಆಗಿದೆ ಅಂತ ಇಲ್ಲಿ ಪವಿತ್ರತೆ ಇದೆ. ಮೃಗು ಮಹರ್ಷಿಗಳಿಗೆ ದೇವರು ಇಲ್ಲಿ ದರ್ಶನ ಕೊಟ್ಟಿದ್ದಾರೆ ಅನ್ನುವಂಥ ಚರಿತ್ರೆ. ಮತ್ತು ತಿರುಪತಿಗೆ ಹೋಗೋಕ್ಕಾಗದೇ ಇರೋವಂಥ ಎಷ್ಟೋ ಜನ ಭಕ್ತಾದಿಗಳು ಈ ದೇವರನ್ನ ಸಂಕಲ್ಪ ಮಾಡಿ ದರ್ಶನ ಮಾಡುವಂಥವ್ರು. ಲಕ್ಷಾಂತರ ಜನ ಪ್ರತಿ ವರ್ಷ ದೇವರ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಕೆಲವು ದಿನಗಳಿಂದ ನಮ್ಮ ಗಮನಕ್ಕೆ ಬಂದಿದ್ದಂಥದ್ದು, ಯಾರಿಗೆ ಇದು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡೋಕ್ಕಾಗದೇ ಇರುವಂಥದಕ್ಕೆ ಇದು ಪ್ರತ್ಯೇಕವಾಗಿ ಸ್ವಲ್ಪ ವಯಸ್ಸಲ್ಲಿ 60 ವಯಸ್ಸಿನ ಮೇಲ್ಪಟ್ಟಂಥವರಿಗೆ ಇದೊಂದು ಪ್ರತ್ಯೇಕವಾಗಿ ದೇವ್ರ ದರ್ಶನ ಮಾಡಲಿಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಈ ಭಾಗದ ಮುಖಂಡರು ಮತ್ತು ಇನ್ನೊಂದು 4-5 ಪಂಚಾಯಿತಿಯವರು ಜವಾಬ್ದಾರಿಯಿಂದ ಹೇಳಿದಾಗ ನಾವು ಇದಕ್ಕೆ ಅನುದಾನ ತರ್ತೀವಿ ಅಂತ ಅವರಿಗೆ ಮಾತು ಕೊಟ್ಟಿದ್ವಿ, ಆಶ್ವಾಸನೆ ಕೊಟ್ಟಿದ್ವಿ. ಸರ್ಕಾರದ ಹಂತದಲ್ಲಿ ಇದನ್ನು ಪ್ರಸ್ತಾವನೆ ಇಟ್ಟಾಗ ನಾವು ಈ ದೇವಸ್ಥಾನಕ್ಕೆ ಇದೊಂದು ರ್ಯಾಂಪ್ ಥರ ಮಾಡಬೇಕಾಗತ್ತೆ. CC ರೋಡು ರ್ಯಾಂಪ್ ಥರ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೂವ್ ಆಗೋ ಥರ ಇದಕ್ಕೆ ರ್ಯಾಂಪ್ ಮಾಡಬೇಕಾಗತ್ತೆ. ಸೊ ಇದನ್ನ 2 ಕೋಟಿ ವೆಚ್ಚದಲ್ಲಿ ರಸ್ತೆನ ಮಾಡ್ತೀವಿ ನಾವು. ಇದು ದೇವಸ್ಥಾನದ ಒಂದು ದೇವಸ್ಥಾನದ ಇನ್ನೊಂದು ಬೆಟ್ಟದ ಮೇಲಕ್ಕೆ ಇದು ರಸ್ತೆಯನ್ನು ಮಾಡ್ತಾರೆ. 1/2 ಕಿಲೋಮೀಟ್ರ್ ಇದು. ಮತ್ತು ಎಷ್ಟು ವೈಡನಿಂಗ್ ಇರುತ್ತೆ ಮತ್ತು ವಿತ್ ಲೈಟಿಂಗ್ ಅರೇಂಜ್ಮೆಂಟ್ಸ್. ಯಾಕಂದರೆ ರಾತ್ರಿಯಲ್ಲೂ ಕೂಡ ಅವ್ರಿಗೆ ಸೇಫ್ಟಿ ಇರಬೇಕು ಅಂತಂದ್ಬಿಟ್ಟು, ಯಾರು ದೇವ್ರ ದರ್ಶನ ಮಾಡ್ತಾರೆ ಅಂತಂದ್ಬಿಟ್ಟು ಅಂಥವ್ರಿಗೆ ಇದೊಂದು ರಸ್ತೆ ಸಂಪರ್ಕದ ಜೊತೆ ರಾತ್ರಿಯಲ್ಲೂ ಕೂಡ ಬೆಳಕಿಂದ ಈ ಆಲಯಷ್ಟು ಬೆಳಕು, ಮತ್ತು ಅವ್ರಿಗೂ ಯಾರೇ ಬಂದರೂ ಎಷ್ಟೊತ್ತಲ್ಲಿ ಬಂದರೂ ಅದು ಒಂದು ಸೇಫ್ಟಿನೂ ಇರಬೇಕು ಅನ್ನೋವಂಥ ದೂರದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ. ದೇವಸ್ಥಾನದ ಏನು ಪವಿತ್ರತೆ ಇತ್ತು ಆ ಕಾಲದಿಂದನೂ ಬೆಟ್ಟದ ಮೇಲೆ ಮರಗಳು, ಈ ಉದ್ಯಾನವನ, ಇದನ್ನು ಇದ್ರದ್ದೇ ಆದದ್ದು ಒಂದು ಕಲೆ ಮತ್ತು ಇದಿದೆ, ಅದನ್ನು ನಾವು ಕಳಿಬಾರ್ದು ಅಂತಂದ್ಬಿಟ್ಟು ಎಷ್ಟು ದಾರಿ ಮಾಡ್ಕೊಳಕ್ಕಾಗತ್ತೋ ಮಾಡಿಕೊಂಡು ಈ ಇದನ್ನು PWD ಮುಖಾಂತರ ಮಾಡೋವಂಥ ಪ್ರಯತ್ನ ಮಾಡ್ತಾ ಇರೋದು. 2 ಬೆಟ್ಟಕ್ಕೂ PWD ಮುಖಾಂತರ ಮಾಡ್ತಾ ಇದ್ವಿ, ಲೋಕೋಪಯೋಗಿ ಇಲಾಖೆಯಿಂದ. ಇದೇ ಅಲ್ಲ, KGF ಕ್ಷೇತ್ರಕ್ಕೆ ವಿಶೇಷವಾಗಿ 11 ಕೋಟಿ ಕೆಲಸ ನಡೀತಾ ಇದೆ. 11 ಕೋಟಿ ಕೆಲಸ. ಒಂದು ಕಡೆ ರಾಜಗೋಪುರ, ಇನ್ನೊಂದು ಕಡೆ 4 ಕೋಟಿ, 5 ಕೋಟಿಯಲ್ಲಿ ರಾಜಗೋಪುರ, 4 ಕೋಟಿಯಲ್ಲಿ ಚೌಲ್ಟ್ರಿ. ಅದಾದಮೇಲೆ ಇಲ್ಲಿ ದೇವಸ್ಥಾನ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಾಗಬೇಕಾದಾಗ ನಾವು ಮಂತ್ರಿಗಳಿಗೆ ಇದೆಲ್ಲ 11 ಕೋಟಿ ಕೆಲಸ ಪ್ರಗತಿಯಲ್ಲಿ ಇರೋವಂಥದ್ದನ್ನು ನೋಡ್ಕೊಳ್ಳಿ ಅಂದಾಗ ಒಬ್ಬ ಅಧಿಕಾರಿನ ಅವರೇ ಇಲಾಖೆಯವ್ರನ್ನ ಹಾಕಬೇಕಾಗತ್ತೆ. ದೇವ್ರದ್ದು ಕೆಲಸಗಳು ಎಲ್ಲೆಲ್ಲಿ ಮುಜರಾಯಿ ಇಲಾಖೆದು ಕೆಲಸ ಆಗ್ತಾ ಇರುತ್ತೆ, ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದು ಕಾಲ ಮಿತಿಯಲ್ಲಿ ಕೆಲಸ ತಗೊಳ್ಳೋ ಅಂಥದ್ದು. ಮತ್ತು ಬೇರೆ ಇನ್ನೇನು ಬೇರೆ ಅದರ ಹಿಂದೆ ಬೇರೆ ಉದ್ದೇಶ ಇರಲ್ಲ. ಸರ್ಕಾರದಲ್ಲಿ ಅನುದಾನ ನಾವು ತರಕ್ಕಾಗದೇ ಇದ್ದಾಗ, ಮುಜರಾಯಿ ಇಲಾಖೆ ಅನುದಾನ ತಗೊಳ್ಳದೇ ಇದ್ದಾಗ
ಮಾಡಿದಾಗ ವಿಶೇಷವಾಗಿರುವಂಥ ಅನುದಾನನ ನಾವು ಮುಖ್ಯಮಂತ್ರಿಗಳು ನಮಗೆ ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಿರುವಂಥ ಅನುದಾನನ ಕ್ಷೇತ್ರ ಅಭಿವೃದ್ಧಿ ಜೊತೆಯಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಸಂಕಲ್ಪ ಮಾಡಿದಾಗ ಆ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಕೆಲಸ ಅವರೇ ನೋಡ್ಕೊಬೇಕಾಗತ್ತೆ. ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ, ಆ ಇಲಾಖೆದು ಸಂಪೂರ್ಣ ಜವಾಬ್ದಾರಿ ಆಗಿರುತ್ತೆ. ಮತ್ತು ನಾನು ಮತ್ತೆ ಮಂತ್ರಿಗಳಿಗೆ ಈ ಜಾಗಕ್ಕೆ ಬರಬೇಕು, ಈ ಥರ ಒಂದು ದೇವಸ್ಥಾನದ ಕೆಲಸ ಮಾಡೋ ಈ ಥರದ್ದೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಅವ್ರದ್ದು ಆಲೋಚನೆ ಇದ್ದಾವೆ, ನೀವು ದೇವ್ರ ದರ್ಶನ ಮಾಡೋಕ್ಕೆ ಇಲ್ಲಿ ಬರಬೇಕು ಅಂತಂದಾಗ ಅವ್ರ ಮನಸ್ಸಿಗೆ ನೋವಾಗಿದ್ದಂದರೆ ಅವ್ರು ಯಾರೋ ಒಂದು ಅಧಿಕಾರಿ ಆಗಿದಾಗ ಇಲ್ಲಿ ಕಮಿಟಿಯವರು ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಂದಿರ್ತಾರಂತೆ. ಅದ್ರ ವಿಚಾರ ನನಗೆ ಅಷ್ಟಾಗಿ ಮಾಹಿತಿ ಇಲ್ಲ, ಏನು ಸಮಸ್ಯೆ ಇತ್ತು ಏನು ಅಂತಂದ್ಬಿಟ್ಟು. ಆದರೆ ದೇವ್ರ ಕೆಲಸ ಪವಿತ್ರವಾಗಿ ಕೆಲಸ ಮಾಡಬೇಕಾಗತ್ತೆ. ನಾವೆಷ್ಟು ಶ್ರದ್ಧೆಯಿಂದ ಏನಾದರೂ ಆ ಥರದ್ದು ತೊಂದರೆಗಳಿದ್ದಾಗ DC ಹಂತದಲ್ಲೋ ನಮ್ಮ ಹಂತದಲ್ಲೋ ಇನ್ನೊಂದು ಹಂತದಲ್ಲೋ ಮಾತಾಡ್ಕೋಬೇಕಾಗತ್ತೆ. ನಾವು ಮಂತ್ರಿಗಳ ಆದೇಶವನ್ನು ಉಲ್ಲಂಘನೆ ಮಾಡುವಂಥ ದೊಡ್ಡ ವ್ಯಕ್ತಿ ನಾವು ಆಗೋಕ್ಕಾಗಲ್ಲ. ಒಂದೇ ಉದ್ದೇಶ ಇದ್ದಿದ್ದು, ಮಂತ್ರಿಗಳು ತುಂಬ ಗೌರವಸ್ಥರು, ಈ ಕಡೆ ಈ ಭಾಗದಲ್ಲಿ ಭಾಳ ವರ್ಷಗಳಿಂದ ನಮ್ಮ ಕಡೆ ಉಸ್ತುವಾರಿ ತೊಗೊಂಡು ಜವಾಬ್ದಾರಿಯಲ್ಲಿ ಇದ್ದಾರೆ. ಅವರಿಗೆ ಒಂದು ಕಳಕಳಿ ಇದೆ, ಇಷ್ಟೆಲ್ಲ ಅನುದಾನ ಅವ್ರು ಕೊಡೋಕ್ಕಾಗದೇ ಇದ್ದಾಗೂ ನಾನು ಸರ್ಕಾರದಲ್ಲಿ 11 ಕೋಟಿವರೆಗೂ ಕೆಲಸ ಮಾಡ್ತಾಯಿದ್ದೀನಿ, ಯಾರೋ ಒಬ್ಬ ಒಳ್ಳೆ ಅಧಿಕಾರಿ, ದಕ್ಷವಾಗಿರುವಂಥ ಅಧಿಕಾರಿ ಕೆಲಸ ಮಾಡಲಿ ಅಂತ. ಯಾವಾಗ ಏನಾಗುತ್ತೆ, ಅವ್ರದ್ದು ಯಾವುದೇ ಒಂದು ಆದೇಶನ ನಾವು ಉಲ್ಲಂಘನೆ ಮಾಡಿದಾಗ ಅಥವಾ ಸರಿ ತಪ್ಪು ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೊಳ್ದೆ ನಾವು ಬೇರೆ ಆಲೋಚನೆಗಳು ಮಾಡಿದಾಗ ಅವ್ರ ಮನಸ್ಸಿಗೆ ಕಷ್ಟ ಆಗುತ್ತೆ. ನಾನು ಕರ್ಕೊಂಡು ಬರೋಕ್ಕೆ ಇವತ್ತವರೆಗೂ ಆಗದೆ ಇರೋದು ಇದೇ ಕಾರಣ. ಇಲ್ಲಿವರೆಗೂ ಕರ್ಕೊಂಬರ್ಬೇಕು, ಇಲ್ಲಿನ ಪವಿತ್ರತೆ ಬಗ್ಗೆ, ಇಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು, ಟೂರಿಸಮ್ ಡೆವಲಪ್ ಮಾಡಬೇಕಾ, ಇನ್ನು ಯಾತ್ರಿ ನಿವಾಸ ವ್ಯವಸ್ಥಿತವಾಗಿದೆಯಾ ಇಲ್ವಾ, ಎಷ್ಟು ಜನ ಭಕ್ತಾದಿಗಳು ಈ ಭಾಗಕ್ಕೆ ಬರ್ತಾರೆ, ಇದೆಲ್ಲ ಚರ್ಚೆ ಮಾಡಿ ಕೂಡ ಅವ್ರನ್ನ ನಾನು ಇಲ್ಲಿವರೆಗೂ ಕರ್ಕೊಂಬರೋಕ್ಕಾಗದೇ ಇರೋದು ದೇವಸ್ಥಾನದಲ್ಲಿ ನಮ್ಮ ಜವಾಬ್ದಾರಿನೂ ಆಗುತ್ತೆ. ಎಷ್ಟು ಭಕ್ತರದು, ಇಲ್ಲಿ ಸೇವಾಕರ್ತರದು, ಈ ಭಾಗದ ಮುಖಂಡರದ್ದು ಏನೇನು ಕಳಕಳಿ ಇದೆ ಅದನ್ನು ನಾನು ಅವ್ರಿಗೆ ಅರ್ಥ ಮಾಡಿಸೋದಷ್ಟೇ ನನ್ನ ಜವಾಬ್ದಾರಿ ಆಗಿರುತ್ತೆ. ದೇವ್ರದ್ದು ಈಗ 100 ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅವ್ರ ಹೆಸರು ಉಳಿದೋಗುತ್ತೆ. ನಾವು ಅದೇ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಬಿಟ್ಟರೆ ಯಾರೂ ದೇವ್ರ ಸೇವೆಯಲ್ಲಿ ಮೇಲೂ ಕೀಳು ಇಲ್ಲ. ನನ್ನ ಸೇವೆ ನನಗೆ ಮಾತ್ರ ಸೀಮಿತವಾಗಿರುತ್ತೆ. ಮತ್ತು ನನಗಿಂತ ಪವಿತ್ರವಾಗಿ ಅಲ್ಲಿ ಹೂವು ಕಟ್ಟೋರು, ದೇವ್ರಿಗೆ ಪ್ರತಿದಿನ ಹೂವು ಅವ್ರ ಪಾದದ ಹತ್ರ ಇಡೋವಂಥವ್ರು, ಪೂಜೆ ಮಾಡುವಂಥವ್ರು, ಅವ್ರ ಸೇವೆ ಇನ್ನೂ ಪವಿತ್ರವಾಗಿರುತ್ತೆ, ನನಗಿಂತ ಪವಿತ್ರವಾಗಿರೋ ಸೇವೆ ಆಗಿರುತ್ತೆ. ಅದರಿಂದ ನಾನು ಯಾರನ್ನೂ ಅನ್ಯತಾ ಅವ್ರ ಮನಸ್ಸನ್ನ ಕಷ್ಟ ಮಾಡಬೇಕು ಅಂದರೆ ಮಂತ್ರಿಗಳನ್ನ ಭಾಳ ಪ್ರಯತ್ನ ಮಾಡದೆ ಇಲ್ಲಿವರೆಗೂ ಕರ್ಕೊಂಬರ್ಬೇಕು ಅಂತ ಏನೇನೋ ಕಾರಣಗಳಿಂದ, ಗೊಂದಲಗಳಿಂದ ಅವರಿಗೆ ಮನಸ್ಸನ್ನ ನಾನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಕರ್ಕೊಂಬರೋವಂಥ ಪ್ರಯತ್ನ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ಎಷ್ಟು ದಿನ ಇರ್ತೀವಲ್ಲೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ನಾವು ಶಾಶ್ವತವಾಗಿರುವಂಥ ಕೆಲಸ ಆ ಭಯದಿಂದನೇ ಮಾಡಬೇಕನ್ನುವಂಥದ್ದು ಸಂಕಲ್ಪ ನಂದು. ಅದೇ ಮನಸ್ಥಿತಿಯಲ್ಲಿ ನಾನು ಮಾಡ್ತಾ ಬರ್ತಾಯಿದ್ದೀನಿ. ಏನು ನಾನು ದೊಡ್ಡವ್ರಿಗೆ ಏನಕ್ಕೆ ಅರ್ಥ ಮಾಡ್ಸೋಕ್ಕಾಗಿಲ್ಲ ಅಂದರೆ ನನಗೆ ಆಗಲಿಲ್ಲ. ಎಷ್ಟು ನನಗೆ ಕಾಲಾವಕಾಶ ಇದೆ ಅದರಲ್ಲಿ ನನ್ನ ಪ್ರಯತ್ನದಲ್ಲಿ ನಾನು ಒಂದು ಹೆಜ್ಜೆನ ಇಟ್ಟು ದೇವ್ರ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೇನು ಕೆಲಸ ಇದೆ, ಈ ಭಾಗದೆಲ್ಲ ಮುಖಂಡರು ಯಾರು 3-4 ಪಂಚಾಯಿತಿಯವ್ರು ಭಾಳ ವರ್ಷಗಳಿಂದ ಸೇವೆ ಮಾಡಿಕೊಂಡು ಅನುಭವದಲ್ಲಿದ್ದಾರೆ, ಅವ್ರು ಹೇಳೋವಂಥ ಕೆಲಸನ ನಾವು ಶುದ್ಧವಾಗಿ ಮಾಡ್ತಾ ಹೋಗ್ತೀವಿ. ಆಮೇಲೆ ಹೊಸ ಕಮಿಟಿ ಆಗಬೇಕು ಅಂತ ಹೇಳಿದ್ದಾರೆ. ಹೊಸ ಕಮಿಟಿದು ಕಾನೂನು ರೀತಿ ಮುಜರಾಯಿ ಇಲಾಖೆಯಲ್ಲಿ ಮೊದಲಿಂದನೂ ಒಂದು ವ್ಯವಸ್ಥೆ ಇದೆ, ಅದನ್ನು ಕಾನೂನು ರೀತಿಯೇ ಮಾಡ್ತಾರೆ. ಲೀಗಲಾಗಿ ಅದನ್ನು ನೋಟಿಫಿಕೇಷನ್ ಮಾಡಿ ಕಾಲ್ ಮಾಡ್ತಾರೆ. ಆ ನೋಟಿಫಿಕೇಷನಲ್ಲಿ ಯಾರ್ಯಾರಿಗೆ ಸೇವಾಕರ್ತರಿಗೆ, ಧರ್ಮಕರ್ತರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ಮುಜರಾಯಿಗೆ ಸೇರಿರೋದ್ರಿಂದ ಅದು ಅವರ ಪದ್ಧತಿ ನಿಯಮಾನುಸಾರ ಮಾಡ್ತಾ ಬರ್ತಾರೆ. ಅದಕ್ಕೆ ನಮ್ಮದೇನೂ ಇರಲ್ಲ. ದೇವ್ರ ಕೆಲಸ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಅವರಿಗೆಲ್ಲ ಅವಕಾಶ ಸಿಗಲಿ ಅಂತ ನಾನು